ಕೆಲಸ ಎಲ್ಲ ಮುಗೀತು ಹೊತ್ತು ಅಂತ ಬರ್ಲಿ ತಡಿ ಅವನು ಮಾಡ್ತೇನೆ. ಮಂಜಿ ಎಲ್ಲಿ ಬೇಕೈತಿ ಅಲ್ಲಿ ಹೆಂಗ್ ಓದ್ರಾಕತೈತಿ ಆ ಕಡೆ ಹಾಡು ಓದ್ರಾತ್ಯಾವ ಒಯ್ಯಾನು ಹಂಗ ಇಟ್ಟಾಳ ಮನಿ ಮುಂದೆ ಬಾಡ್ಯಾಂಡು ಹಂಗ ಇಟ್ಟಾಳ ಎಲ್ಲಿ ಹಾಡ್ಲಿಕ್ಕೆ ಮಂಜು ಏ ಮಂಜು ಏನ್ ಮಾಡತ್ತಿ ಎಲ್ಲಿದಿ ಮಂಜಿ ಏ ಮಂಜಿ ಮಂಜು ಅಲ್ಲ ಅವನು ಇಲ್ಲೇ ಮಕ್ಕೊಂದಾಳ ಏ ಮಂಜಿ ಮಂಜು ಏ ಅಲ್ಲಿ ದನ ಹೋದ್ರಾಗತ್ತಾವ ಮುಸ್ರಿ ಹಂಗ ಇಟ್ಟಿ ಒಗ್ಯಾನ ಹಂಗ ಇಟ್ಟಿ ಹಿಂಗ್ಯಾಕೆ ಮಕ್ಕೊಡಿ ಅವನು ಹಿಂಗ್ಯಾಕೆ ಮಾಡಕತ್ತಿದ ಏಯ್ ಹಿಂಗ್ ತಿರ್ಗಿ ಮಾಡ್ಕೊಂಡ್ರೆ ಹೆಂಗ ಹೇಳ ಅಲ್ಲ ಯಾಕೋ ನಮ್ ಗುಬ್ಬಿ ಸಟ್ಕೊಂಡತಿ ಇವತ್ತ ಗುಬ್ಬಿ ಗಿಬ್ಬಿ ಅಂತ ಹೇಳಿ ಮಾತುಗಳು ಹೇಳ್ಯಾಕ ಹೋಗ್ಬೇಡ. ನೀನ್ ಏನಂತ ಹೇಳಿದ್ ನಾನು ಏನ್ ಹೇಳಿದಿ ಎಲ್ಲ ಗೊತ್ತಿರ್ತಾವ ನಾಟಕ ಮಾಡ್ತೀನಿ ನಾಟಕ ಏ ನಾಟಕ ಅಲ್ಲ ಏನ್ ಹೇಳಿ ಹೇಳ ಏನ್ ಹೇಳ ಗೊತ್ತಿಲ್ಲ ಅಂತೀಯಲ್ಲ ಇಡೀ ಪ್ರಪಂಚದಾಗ ಏನ್ ನಡೀತಾವ ಅನ್ನೋದೆಲ್ಲ ಗೊತ್ತಾಗುತ್ತೆ ನಿನಗ. ನಾನು ಹೇಳಿದ್ ಒಂದು ಮಾತೆಲ್ಲ ಉಳಿಯಂಗಿಲ್ಲ ನಿನಗ. ಈ ಹುಂಡದ ಇನ್ನೊಂದು ಗಳಿಗೆ ನೆನಪಿರುದಿಲ್ಲ ನನಗ ಏನ್ ಹೇಳ ಯಾಕೆ ಹೋದಿರ್ತಿ ಇಲ್ಲ ಐತಲ್ಲ ಊರಾಗ್ಲ ಅಂಗೈ ಆಗ್ಲ ಅಂತ ಮೊಬೈಲು ಜೇಬ್ನಾಗ ಇಟ್ಕೊಂಡ್ ತಿರುಗ್ತಿದ್ದಿ. ನಾನು ಒಂದು ಮೊಬೈಲ್ ತಂದು ಕೊಡು ಅಂತ ಕೇಳಿದ್ರೆ ನನ್ನ ಮಾತು ಸ್ವಲ್ಪ ಗಮನಕ್ಕೈತೆ ನಿನಗೆ. ಓಹೋ ಮೊಬೈಲ್ ಸಂಬಂಧ ಈ ಜಗಳ ನಿದೆ ಏ ಹುಚ್ಚಿ ಇಂಥ ದೊಡ್ಡ ಮೊಬೈಲ್ ಹೆಣ್ಮಕ್ಳು ನೋಡ್ಲಕತ್ರ ಅಂದ್ರ ತಲಿ ಕೆಡ್ತಾವ. ದನ ಕಾಯ ಹುಡುಗರ ಕೈಯಾಗ ದೊಡ್ಡ ಮೊಬೈಲ್ ಅದಾವ ಮನೆಗಿದ್ದಕ್ಕೆ ನಾ ಇಟ್ಕೊಳ್ಳೋದು ದೊಡ್ಡ ವಿಷಯನ. ಆ ಮಗ್ಳ ಮನೆ ಮಲ್ಲ ಒಂದು ಅದು ಇಷ್ಟಾಗಲ ಐತೆ ನೀನ್ ಹಾಕಿಂದು ಅದೇ ಅದು ಸುಮ್ಸಾಂಗ್ ಫೋನ್. ಯಪ್ಪ ಹನಿ ಹನಿ ಬಡ್ಕೊಳ್ಳಿ ನಿನ್ನ ಕಾಲಾಗ ಸುಮ್ಸಂಗ್ ಅಲ್ಲದ ಸ್ಯಾಮ್ಸಂಗ್ ಫೋನ್ ಅನ್ನ ಯಾವ್ದ ಒಂದು ಸಂಘ ಧರ್ಮಸ್ಥಳ ಸಂಘ ಅದೇ ಅಂತ ತಿಳ್ಕೊ. ಎಲ್ಲರೂ ಇಟ್ಟಿಟ್ಟಾಗ್ಲ ಅಯ್ಯ ಮೂಲೆ ಮನೆ ನಾಗ ಒಂದ್ ನೋಡ್ಬೇಕು ಇಟ್ಟಾಗಲ ಐತೆ ನೀನು ಏನದ ಫೋನ ನೀನ ಫೋನ್ ಅದು ಹಿಂಗ ಮಾತಾಡ್ತಾವ ಹಿಂಗ ಮಗಳೊಂದು ದೊಡ್ಡ ಚೀಲನ ಹೊಲಿಸಿರ್ಬೇಕಾಕಿನ್ನ ಆಕಿ ಗಂಟೆಗೆ ಹೇಳಿ ಎಬ್ರಿ ಆಕಿ ಆಟಾಗಲೈತತ್ತ ಈಕಿದ ಇಟ್ಟು ದೊಡ್ಡದೈತತ್ತ ಅಲ್ಲ ಸೋಮಕೊಂಡ್ರಿ ಐತಲ್ಲನ ಅಷ್ಟು ದೊಡ್ಡ ಬೇಡ ನನಗೊಂದು ಈಟರ ಬೇಡ. ನೀನ್ ನೋಡಿದ್ರೆ ಯೂಟ್ಯೂಬ್ ಹಿಡ್ಕೊಂಡು ಕುಂತಿದಿ ಅಂದ್ರೆ ನಿನ್ ಫೋನ್ ಬೇಕೀಗ ಬೇಕು ನಾನು ಫೋನ್ ತರ್ಲಿಲ್ಲ ಅಂದ್ರೆ ನಾ ಕೂಳು ಕುಚ್ಚಂಗಿಲ್ಲ ದನ ಕರು ನೋಡ್ಕೊಳಂಗಿಲ್ಲ ಅಂಗಳ ಕಸ ಬೆಳಂಗಿಲ್ಲ ಹಿಂಗ ಮಕ್ಕೊಂಡಿರ್ತೀನಿ. ಏನಪ್ಪ ಹೆಣ್ಮಕ್ಳ ಕಾಲಕ್ಕೆ ಸಾಕಾತ್ ನೋಡಿ ಬರೀ ಮೊಬೈಲ್ ಹತ್ತ ಸಾಯ್ತಿಲ್ವ ನಿಮ್ಮ ಅವನು ನನ್ನ ಮೊಬೈಲ್ ಬೇಕು. ಒಟ್ಟು ಮೊಬೈಲ್ ಇರ್ಲಿಕ್ಕೆ ಕೂಳು ತಿನ್ನೋದಿಲ್ಲ ಈಗ ತಿನ್ನೋದಿಲ್ಲ ಕೂಳು ತಿನ್ನಂಗಿಲ್ಲ ನೀರು ಕುಡಿಯಂಗಿಲ್ಲ. ಕರ್ಮ ಕಾಂಡಪ್ಪ ಇದು ಎಲ್ಲಿ ಇವ್ರು ತೊಳ್ಕೊಬೇಕು ಪಾಪ ಇದು ಇವ್ನು ಇಂಥ ಮೊಬೈಲ್ ಇವ್ರಿಗೆ ಕೊಟ್ಟಿವಂದ್ರೆ ಇವ್ರು ಸ್ವಚ್ಛಾಪ ಮಾಡಿಬಿಡ್ತಾರೆ ನಮ್ಮನ್ನ. ಅದನ್ನ ಹಿಡ್ಕೊಂಡು ಕೊಟ್ಟರು ಅಂದ್ರೆ 3 ಮನಿ 4 ಮನಿ ಬಾಗ್ಲ ಅಡ್ಡದು 3 ಅದು ಕೂತ್ಬಿಡ್ದು ನೋಡ್ ನಾವು. ಅಂದ್ರೆ ಒಟ್ಟು ನಿಮ್ಗೆ ಫೋನ್ ಬೇಕೀಗ ಬೇಕು. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ ನೀನ್ ತಗೊಳ ಮುಂದ ನಿಮ್ಮ ಅಪ್ಪ ಕೊಟ್ಟಿದ್ನೇನ ನೀನ್ ತಗೊಳಕ್ ಅದು ರೊಕ್ಕ ಬರ್ತಲ್ಲ ನಾನು ಮೊಬೈಲ್ ಕೊಡ್ಸ್ಬೇಕಾದ್ರೆ ನಮ್ಮ ಅಪ್ಪ ಬಂದು ರೊಕ್ಕ ಕೊಡ್ಬೇಕೆ ನಿನಗೆ. ನಮ್ಮ ಅಪ್ಪನ ಮನೆ ಬಾಳೆ ಮಾಡಕತ್ತಿಲ್ಲ ನೀನು ಮನೆ ಬಾಳೆ ಮಾಡಕತ್ತೀನಿ. ನಮ್ಮ ಅಪ್ಪ ಇದ್ದು ಕೊಂಡಿಸ್ಕೊಟ್ಟಾನ ಹೊರಗೆಲ್ಲ ತಿರುಗಾಡ್ತಿಪ್ಪ 12 ಯಾವ ಇರ್ತಾವು ಏನ್ರ ಬರ್ತಿರ್ತಾವು ಕೊಡು ತಗೊಳ್ಳಿ ಯಾವ ಇರ್ತಾವ ಕೊಟ್ಟಾನ. ನೀವು ಮನ್ಯಾಗ ಏನ್ ಮಾಡೋರು ಅದ ಅಡಿಗೆನ ಮಾಡೋದು ಕಸ ಮುಸ್ರಿನ ಮಾಡೋದು. ನಿನ್ ಗೊತ್ತಿಲ್ಲ ಅದಾಗ ಅಡಿಗೆನೂ ಬರ್ತಾವಂತ ನೋಡಿ ಚಲೋ ಮಾಡಿ ಕಲಿಬಹುದು. ಶಿವ ಇನ್ನು ಮೊಬೈಲ್ನ ಅಡಿಗೆ ನೋಡಿ ನೀ ಕಲಿತು ನಿನ್ನ ಕೈಯಾನ ಅಡಿಗೆ ನಾ ತಿನ್ಬೇಕ. ಈಗೇನು ತಂದ್ಕೊಡೋಲ್ಲ ಇಲ್ಲ ಒಟ್ಟು ನಿನ್ನ ಮೊಬೈಲ್ ಬೇಕು. ಮೊಬೈಲ್ ಕೊಡೋತ ನಾನು ಯಾವ ಕೆಲಸನೂ ಮಾಡಂಗಿಲ್ಲ ಮನ್ಯಾಗ. ಕೋರ್ಟ್ದಿಂದ ಆದೇಶ ಬಂದಂಗ ಮಾತಾಡತ್ತಿಲ್ಲ. ಹೌದು. ನಿನಗೆ ಫೋನ್ ಬೇಕೀಗ ಬೇಕಂದ್ರೆ ಬೇಕು. ಇಲ್ಯಾಕ ಅದ ಎಮ್ಮೈತೆ ಅದ ಎತ್ತಕ್ಕೆ ಯಾಕೆ ಹೋಗೋದಕ್ಕೆ ಮಾರ್ತನು ಫೋನ್ ತಂದು ಬಡಿತನು. ನೀ ಎಮ್ಮಿನಾರ ಮಾರು ಕತ್ತಿನಾರ ಮಾರು ನನಗೆ ಫೋನ್ ತಂದು ಕೊಟ್ರೆ ಅಷ್ಟು ಸಾಕು. ಒಟ್ಟು ಫೋನ್ ಬೇಕಿಲ್ಲ ಬೇಕು. ಆಯ್ತು ತಂದು ಕೊಡ್ತೀನ ಫೋನ್ ತರ್ತೀಯ ಮತ್ತ ಫೋನ್ ತಂದ್ರ ಫೋನ್ಯಾಗ ಅದು ಯೂಟ್ಯೂಬ್ ಅಂತ ಬರ್ತ ನೋಡು.
ಅದು ಇರ್ಬೇಕು, ಅದ್ರೊಳಗೆ ಎಲ್ಲ ಧಾರಾವಾಹಿ ಬರ್ಬೇಕು. ಮನಿ ಒಂದು 3 ಬಾಗ್ಲ, ಮನಿ ಹೊಡೆದ್ 4 ಬಾಗ್ಲ, ಅವೆಲ್ಲ ಬೇಕು ನನಗೆ. ಆಮೇಲೆ ಮತ್ತ ಅದು ಪೇಸ್ ಅಂತಾರ ನೋಡು. ಯಮನಿ, ಪೇಸಿನ ಬುಕ್ ಅಲ್ಲದ, ಫೇಸ್ಬುಕ್ ಅದೊಂದಿರ್ಬೇಕು. ಅದು ಎಲ್ಲ ಲಿಸ್ಟ್ ಅನ್ನ ಮಾಡಿಕೊಟ್ಬಿಡ. ಅದೇ ಒಬ್ರದೊಬ್ರು ಮುಖ ನೋಡ್ಕೊಂತಾರ ನೋಡ, ವಾಟ್ಸಪ್. ಅದನ್ನ ಇರ್ಬೇಕಾ ಮತ್ತ. ಓಹೋ, ಒಬ್ರದೊಬ್ರು ಮೂತಿ ನೋಡಿದಿರ್ಬೇಕ. ಅಲ್ಲ, ನೀ ಯಾರಿಗೆ ಕಳ್ಸಾಕಿದಿ ಒಬ್ರದೊಬ್ರು ಮೂತಿ ನೋಡಕ? ಸುಮ್ಕೊಂಡ್ರು ಮೊನ್ನೆ ಮಗಳ ಮನಿ ಮಲ್ಲವ ಮತ್ತ ಸಂಘಕ್ಕೆ ರೊಕ್ಕ ಕಟ್ಟಬೇಕಾಗಿತ್ತಲ್ಲ, ಅವಾಗ ಆಕಿ ಅದನ್ನೇ ಮಾಡಿದ್ಲಪ್ಪ. ಮಕ ಯಾವ್ದಾಗ ಏನೋ ನೀನು ಎಲ್ಲಿ ಅದಾಳ ಅದ್ರಾಗಕಿ ಕಾಣಕತ್ತಿದ್ಲು. ನನಗೆ ಅಂತ ಆಶ್ಚರ್ಯ ಆಯ್ತಪ್ಪ ಯಪ್ಪ ಅದು ನೋಡಿ. ಗಂಡ ಅನ್ನೋದು ಮಾಡ್ತ ಅಪ್ಪ ಅಲ್ಲಾಗತ್ತೇಳಿ ನಮ್ಮನೆ. ಎಬ್ರಿ ತರ್ತತಿ ಸುಮ್ಕೊಂಡ್ರೆ ಗೊತ್ತಾತ್ ನನಗೀಗ. ಈಗ ಸಂಘ ದೋಷ ಆಗೈತೆ ಅನ್ನೋದು ಗೊತ್ತಾತ. ಅಂದ್ರೆ ನಿಮ್ ಸಂಘದವ್ರ ಜೋಡಿ ನೀ ಎಲ್ಲ ಫೋನ್ಯಾಗ ಮಾತಾಡಕ್ಕೆ ನಂಗತ್ತ. ಎದಕ್ ಮಾತಾಡ್ಬಾರ್ದು, ಎಲ್ಲರ ಕೈಯಾಗ ಮೊಬೈಲ್ ಅದಾವ. ನಾನ್ ಬರಿಗೈಯಿಂದ ಹೋದ್ರೆ ಎಲ್ರು ಅನ್ಕ ಮಾಡಕತ್ತಾರ, ನಿನ್ ಗಂಡ ಕೊಡ್ಸೇನು, ನಿನ್ ಕೈಯಾಗ ಮೊಬೈಲ್ ಇಲ್ಲೇನಂತ. ನಾ ಯಾಕೆ ಅನ್ಸ್ಕೋಬೇಕು, ನಾನು ಸಂಘದಾಗ ಸೇರ್ಕೊಂಡಿನ ಅಂದ್ರೆ ನಾನು ಹುಡುಕಬೇಕಪ್ಪ. ಅವ್ರಿಗೆ ಹೇಳ್ಬೇಕಾಗಿತ್ ನೀ, ನನ್ನ ಗಂಡಗೆ ಎಲ್ಲಾರು 1,000 ರೂಪಾಯಿ ಕೊಡ್ರಿ, ತಾನು ಕೊಡ್ತಾನತ್ತ. ಬಂದಾಳಿ ತರ್ತೈತಿ ಹೇಳತ್ತೀನಿ. ಈಗ ಎಮ್ಮಿ ಮಾಡ್ತೀನಿ ಅಂದಿಲ್ಲ, ಮಾಡ್ತೇಳ. ಮುಚ್ಕೊಂಡು ಎಮ್ಮಿ ಮಾರಿ ಮೊಬೈಲ್ ತೊಂಬ, ನನಗ ಅವೆಲ್ಲ ಹೇಳ್ಬೇಡ. ತರ್ತು ಸುಮ್ಮಕೊಂಡ್ರ ತಾಂಡ ಬಡಿತೇನ. ಮೊಬೈಲ್ ಬೇಕಲ್ಲ, ತಗೊಂಬರ್ತಾನ ಕೊಂಡ್ರ. ನಾನು ಮೊಬೈಲ್ ಬರ್ತದ. ಈಗ ನಾನು ಸಂಘದಾಗ ಹೋಗ್ತೀನಿ, ನಾನು ಎಲ್ರು ತೋರ್ಸ್ಕೊಂತ ಓಡಾಡ್ಕೊಂತ ತೋರಿಸ್ತೀನಿ. ನನ್ನ ಮೊಬೈಲ್ ಬರ್ತದ. ತರ್ತೈತೆ ಮೊಬೈಲ್ ತರ್ತೈತಿ. ಅವ್ನು ಬಳ್ಳೊಳ್ಳಿ ಕೊಟ್ಟು ಎಮ್ಮೈತಿ ಮಾರ್ಬೇಡ್ತಾಳತ್ ನಾ ಮಾಡಿದ್ನಿ. ಅದನ್ನು ಮಾರತೈತಿ. ಈಗ ಟಿವಿ ಮುಂದೆ ಕೂತ್ಳ ಅಂದ್ರೆ ಊಟ ಕೊಡ್ಬಾ ಅಂದ್ರೆ ಮೋತಿಗೆ ಶರಕಾಯಿ ಕಳ್ತಾಳ. ಇನ್ನು ಮೊಬೈಲ್ ತಂದು ಕೊಟ್ಟೆ ಮುಗ್ದ ಗೊತ್ತ ಏನೇನು ಮಾಡ್ತಾಳೆ ಏನೋ. ಅದ ಅಕೌಂಟ್ನಾಗ ರೊಕ್ಕದಾವ ಅಕೌಂಟ್ನಾಗ ರೊಕ್ಕದಾವ. ಅಕೌಂಟ್ನಾಗ ರೊಕ್ಕದಲ್ಲಿ ತಾನೆ ಅಂದ್ರೆ ಎಮ್ಮಿ ಯಾಕೆ ಮಾರಿಲತ್ತಾಳ. ಮಾಡ್ತಾನೆ ಏನ್ರ ಪ್ಲ್ಯಾನ್ ಮಾಡಿ ಅವ್ನು ಇವ್ರನ್ನ ಸಂಭಾಳಿಸೋದ ಬಿರಿ ಐತಿ. ಒಂದು ಚಾಲು ಆಗೋದ್ರ ನೋಡಿ ಬರಗನ ಸಾಕಾಗ್ಬಿಟ್ಟೈತಿ. ನನ್ನ ಗಂಡ ಮೊಬೈಲ್ ತರಕ್ ಹೋಗ್ಯಾನ. ಅವ್ನು ಬರೋದ್ರಾಗ ಬ್ಯಾಳೆ ಹೋಳಿಗೆ ಮಾಡ್ಬಿಡ್ತೀನಿ. ಇವತ್ತು ಅವನಿಗೂ ಖುಷಿಯಾಗಿ ಇರ್ತೀನಿ. ಮೊಬೈಲ್ ಬರ್ಲಿ. ಮೊಬೈಲು ಮೊಬೈಲ್ ಬರ್ತೈತಿ. ನನ್ನ ಗಂಡಿಗೆ ಇವತ್ತು ಖುಷಿಯಾಗಿ ಅಡಿಗೆ ಮಾಡಿ ಹಾಕ್ತೀನಿ. ನನ್ನ ಗಂಡಗ ಹೋಳಿಗೆ ಅಂದ್ರೆ ಭಾಳ ಇಷ್ಟ. ಇವತ್ತು ಸಿಟ್ಟಿಗೆ ಹೋಗ್ಯಾನ, ಹೋಳಿಗೆ ತಿನ್ನೋದು ಪ್ರಾಣ ಸಮಾಧಾನ ಮಾಡಿ ತಿನ್ಸೋದ ಇವತ್ತು. ಹೋಳಿಗೆ ನೋಡಿದ್ರೆ ಎಷ್ಟು ಸಿಗ್ತದೆ ಖುಷಿ. ನಾವು ಏನ್ರ ಮಾಡ್ಬೇಕಂದ್ರೆ ಆಗಿಂದಾಗ ತರ್ತೀವಿ. ಏನ್ರ ನಾನು ಅದ ತಾಯಿ ತಂದೆ ಒಂದು ಏನ್ರ ಕೇಳಿದ್ರೆ ತಂದು ಕೊಡ್ಬೇಕು. ಸಾಕಾಗೈತಿ. ಹಿಡಿ ತಗೋ ಮಂಜಿ. ಮಂಜಿ ಬರ್ರಿ, ಇಲ್ಲ ಹೊರಗ್ ಬರ್ರಿ. ಹೋಳಿಗೆ ಮಾಡಕತ್ತೀನಿ. ಹೋಳಿಗೆ ಮಾಡತ್ತೀಯ? ಹ್ಞೂ, ಮತ್ತೆ ನೀವು ಮೊಬೈಲ್ ತರಕ್ ಹೋಗಿದ್ರಲ್ಲ, ನಿಮ್ ಸಲುವಾಗಿ ಹೋಳಿಗೆ ಮಾಡಕತ್ತೀನಿ. ಮಂಜಿ ಫೋನ್ ತಂದ ನೋಡ. ಫೋನ್ ತಂದೆ? ತಂದು ಬಿಟ್ಟೆ. ತಂದ ಬಿಟ್ಟನೆ. ಹೋಳಿ ಹೊತ್ತದ ಅದು ಹಂಗೈತದ. ಬಾಯ್ ತೋರ್ಸನ್ ಬಾ. ಕತ್ತಿ ಮುಟ್ಟದಂಗೆ ಸಿಕ್ಕಂಗ್ ಮಾಡ್ಬೇಡ. ಹೋಳಿಗೆ ಹೊಳಿಸಿ ಹಾಕ ತೋರಿಸ್ತಾನ. ಐತಿ ತೋರಿಸ್ತಾನ. ಹಾಕ್ತೀನಿ ತಡಿಯ. ಕಟ್ಕೊಂಡ ಹಾಕ. ಬಾಯ್ ನೀನ್ ನೋಡಿದ್ರಾಗ ಅದು ಹೋಳಿಗೆ ಬೇಗ ಬಿಟ್ಟಿರ್ತೈತಿ. ಬಾ ಊಟ ಮಾಡತ್ತ. ಬಾ ನೋಡ್ಬಾರ ಮೊಬೈಲ. ಕೊಂಡ್ರೆ ನೋಡ್ರಿ ಮೊಬೈಲ್ ಅಂತ ಐತೆ. ಸಿಗತೆ ಮಾಡಿ ಮತ್ತ ಬೆವ್ರ ಕೈಲಿ ಎತ್ತು ಹಿಡಿಬಾರ್ದು. ಕೈ ವರ್ಷ ವಾಸನಂಗೆ 41,000 ಕೊಟ್ಟೆ ಇದಕ್ಕ. ಖುಷಿಯಾಗಿ ಎಲ್ಲಿ ನಾನು ಏನ್ ಸ್ವಿಚ್ ಆಫ್ ಆಗಿದ್ದಾಳ ನೋಡ. ಹಿಡಿ
ಇಲ್ಲಿ ನೋಡಿಲಿ 41,000 ಕೊಟ್ಟನ ಬಿಲ್ ಕಳದೆ ಅಂದ್ರೆ ನೀನ್ ನಾವು ಮನಿಗೆ ಬಂದು ಮೊಬೈಲ್ ಒಯ್ತಾರ ಮತ್ತ ಹುಷಾರೇನ ಯಾರು ಇಲ್ಲಿ ಬಿಡು ಇದ್ರಾಗ ಹೆಂಗೆ ಏನೇನ್ ಮಾಡೋದು ಸ್ವಲ್ಪ ಕಳಿಸ್ಕೊಡಲ್ಲ ನಾನ್ ನಿನಗೆ ಕಲಿಸ್ಕೊಡ್ಬೇಕ ಅಂದ್ರೆ ಒಣ್ಣತೆಯಿಂದ ಸಾಲಿಗೆ ಹಚ್ಚಲ ನಿನಗೆ ದೊಡ್ಡ ಶಾನ್ಯಾರ್ಗತ್ತ ದೊಡ್ಡ ತಗೊಂಬಂದನ 41,000 ಕೊಟ್ಟನ ಹುಷಾರ ನಡಿ ಊಟ ಕೊಟ್ಟು ನಡಿ ಅಲ್ಲಿ ನಾಯಿಗಳು ಗೊಂಜಾಳ ತಿನ್ನತಾವ ಶೀತನಿಗೆ ಬಂದೈತಿ ಅವ ಹೆಂಗ್ ಒದರ್ಲಾತೈತಿ ಆಡಿಗೆ ನೀರಿಲ್ಲ ಉಗ್ಯಾನ್ ಹಂಗ ಇಟ್ಟಿ ಬಾಂಡೆ ಹಂಗ ಅದಾವ ಮೊಬೈಲ್ ನೋಡ್ಕೊಂಡ್ ಮಂಗ್ಯಾನಗತ್ತೆ ಮಾಡ್ಬೇಡ ಬಾ ಊಟ ಕೊಡ್ಬಾ ನಾ ಪಂಚಾಯತಿ ಕಡೆ ಕೆಲಸ ಹೋಗೋದನ ಊಟ ಮಾಡಿ ಹೋಗ್ಕಣ ಬಾ ನಾವು ಹಾ ಅಂತದಿ ಮಾತ ಬಾ ಅನ್ನ ಊಟ ಕೊಡ್ಬಾ ಬಂದ ತಡಿ ಬಾ ಏನ್ ಚಂದ ಐತೆ ಎಲ್ಲಾರ ಕೈಯಾಗ ಮೊಬ್ಬಾಗ್ಯಾವ ನೋಡ್ ನಮ್ದು ಎಷ್ಟು ಚಂದ ಐತಿ ಎಷ್ಟು ಕ್ಲೀನ್ ಐತಿ ಎಲ್ಲರಿಗೂ ತೋರ್ಸ್ ನಾನು ಉರಿಸ್ತೀನಿ ತಡಿ ಮಂಜಿ ಬಂದೆ ತಡಿ ಊಟ ಕೊಡ್ಬಾ ಅಂದ್ರ ಬಾರುವ ನೀನು ಬಾ ಊಟ ಕೊಡ್ಬಾ ಮೊಬೈಲ್ ಸಾರ್ ಮಗನ್ ಮಾಡ ಮಂಜಿ ಮತ್ ಮಂಜಿ ಓ ಹಾ ಮೊಬೈಲ್ ತಂದು ಕೊಟ್ಟನಂತೇಳಿ ಅದನ್ನ ನೋಡ್ಕೊತ ಅದ್ರಾಗ ಕುತ್ತಿ ಮತ್ತ ಇಲ್ಲ ಒಟ್ಟು ಬಾಳ ತನ ನೋಡ್ದ ನಿನ್ ಮೊಬೈಲ್ ಬಂದ್ ಜಜ್ಜ ಹೊಡಿತೀನಿ ಮತ್ತ ಆಯ್ತಗ ಹಾ ಅಲ್ಲಿ ಗೊಂಜಾಳ ಶೀತನಿಗೆ ಬಂದತಿ ನಾಯಿಗಳು ತಿನ್ನತೇವ ಆ ಕೂಸಿನ ಕರ್ಕೊಂಡು ಹೋಗಿ ಹೊಲದ ಕಡೆ ಹಾ ಹುಡುಗತ್ತು ಹುಷಾರ ಮೊಬೈಲ್ ನೋಡ್ಕೊತ ಕುತ್ತಿ ಮಂಗ್ಯಾನ್ಗತೆ ನಾ ಪಂಚಾಯತಿ ಗಟ್ಟಿ ಕೆಲಸ ಐತಿ ಹೋಗಿ ಬರ್ತಾನ ಏನ್ ಹೇಳ್ತಾನ ಆಯ್ತು ಜಲ್ದಿ ಬಾ ಸಂಜೆ ಮುಂದೆ ಹೋಗು ಲಘು ಬರ್ತಾನ ಮೊಬೈಲ್ ಹುಷಾರ ಸರಿ ನಡಿಪ ಗೊಂಜಾಳ ನಾಯಿ ಬಂದು ತಿನ್ನಾಕತ್ತಾವಂತ ನಿಮ್ಮಪ್ಪ ಬೈದ್ ಹೋಗ್ಯಾನ ಹೊಲದ ಕಡೆ ಹೋಗ್ರ ನಮಗ ನಡಿ ಹೊಲಕ್ ಹೋಗೋಣ ಬರಿಗೈಯಿಂದ ಏನಾಗೋದು ತಡಿ ಒಂದ್ ಬಟ್ಟೆ ಇಟ್ಟು ತೊಟ್ಟಾವಲ್ ತಗೊಂಡ್ಬರ್ತೀನಿ ಹೋಗೋಣ ಅಪ್ಪ ನಡಿ ಇನ್ನೊಂದು ತಕೊಳ್ಳೋಣ ಸೆಲ್ಫಿ ತಕೊಳ್ಳೋಣ ಯಪ್ಪ ನೋಡ ಹಿಂಗ್ನಾಗ ಹಿಂಗ್ನಾಗಪ್ಪ ಅಕ್ಕಲೇ ನೋಡಲ್ಲಿ ಹುಡ್ಗ ನೋಡ್ಗ ಯವ್ವ ಎಂತ ಚಂದ ಬಂದೈತಿ ನೋಡ ಹೋಳಿಗೆ ತಿನ್ನೋದೆಲ್ಲ ಬಂದೈತಿ ಮಗ ಹೊಲಕ್ಕೆ ಹೋಗಿ ಬರೋಣ ಅಪ್ಪ ನಿನಗ ಅವು ಏನೋ ಚಿಂಟು ಬರ್ತಾವಂತ ಅವು ರಾತ್ರಿ ಹೊತ್ತಿನಾಗ ನೋಡಂತಿ ಚಿಂಟು ನೋಡಂತಿ ರಾತ್ರಿ ಅದು ನಿಮ್ಮ ಅಪ್ಪನ ಕೈಲಿ ತೆಗಿಸ್ಕೊಡ್ತೀನಿ ಚಂದ ನೋಡಂತ್ಯ ಬರೀ ಐತಿ ಮೊಬೈಲು ಹೌದು ನಿನ್ನೆ ಗೀತಾ ಧಾರಾವಾಹಿದಾಗ ಅವ್ರ ಅತ್ತಿನ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ಲು ಬಿಡಿಸಿಲ್ಲ ಏನು ಮಾಡಿಲ್ಲ ನಿನ್ನೆ ಸೀತಾರಾಮ ಧಾರಾವಾಹಿದಾಗ ಏನಾಯ್ತಲ್ಲ ಯವ್ವಾ ದೇವ್ರ ಅವ ರಾಮ ಸೀತನ ಮಾಡ್ಕೋಬೇಕು ನೋಡಿವ ನಾ ದೇವ್ರಿಗೆ ಅಡ್ಡ ಕಾಯಿ ಹೊಡೆದು ಊದಿನ ಕಡೆ ಹಚ್ತೀನಿ ಪಾಪ ತಾಯಿ ಮಗಳು ಎಷ್ಟು ಕಷ್ಟದಾಗ ಅದಾವ ಅವ ಯಾರು ಲಾಯರ್ ಅಂತ ಚಂದ ಇಲ್ಲ ಅವ ಮನ್ಯಾಗ ಟಿವಿ ನೋಡ್ಬೇಕಂದ್ರೆ ಅವಾಗ ಕರೆಂಟ್ ಹೋಗವ್ ಈಗೇನು ಕರೆಂಟ್ ಹೋದ್ರು ಮೊಬೈಲ್ದಾಗ ಧಾರಾವಾಹಿ ನೋಡ್ತೀನ ಈಗೇನು ಚಿಂತೆ ಇಲ್ಲದ ಕೆಲಸ ಕರೆಂಟ್ ಯಾಕೆ ಹೋಗಲ್ಲ ಕರೆಂಟ್ ಇದ್ದಾಗ ಜಲ್ದಿ ಚಾರ್ಜ್ ಮಾಡ್ಕೊಂಡ್ಬಿಡ್ಬೇಕು ಅವನ ಚಾರ್ಜ್ ಆಗಲಿಲ್ಲ ಅಂತಂದ್ರೆ ಮೊಬೈಲ್ ಯವ್ವ ಇವ್ ನುಗ್ಗ್ಯ ನೋಡ್ಯವ ಇದು ಹಣ ಎತ್ತಿ ಯವ್ವ ಇವತ್ತು ಮನಸ್ಸಾರ ಧಾರಾವಾಹಿ ನೋಡ್ತೀನಿ ನೋಡಣ್ಣ ಯಪ್ಪ ಬಾ ಮಗ ಇಲ್ಲಿ ಕುಂಡು ನಾನು ಕುಂದಿರ್ತೀನಿ ಕುಂಡು ಮೊಬೈಲ್ ನೋಡ ಕುಂದ್ರಪ್ಪ ಕುಂದು ಮಗ ಅಲ್ಲೋಡು ಆಗ ಅವ ನೋಡವ ಹೆಂಗೆ ಹೊಡಿತ ನೋಡೋಕೆ ಅವ ನೋಡವಾಗ ಹೆಂಗ್ ಹೊಡಿತ ನೋಡು ಈಗ ಬ್ಯಾರೆ ನೋಡೋಣ ನಿನ್ನ ಹತ್ರ ಹೇಳಿಲ್ಲ ಸರಿ ಕೈಕಾಲು ತೊಳ್ಕೊಂಡ್ ಬಾ ದೀಪ ಹಚ್ಚೋಣ ಮೋದರಂ ವಾಸುದೇವಂ ಭಜೆ ನಿಮ್ಮಮ್ಮಂಗ್ ಒಳ್ಳೇದಾಗ್ಲಿ ಅಂತ ದೇವ್ರನ್ ಬೇಡ್ಕೊಮ್ಮ. ಬೇಡ್ಕೊಂಡ ಅಜ್ಜಿ ಏನಂತ? ಸೀತಮ್ಮ ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕಂತ. ತಾಯಿಗಳು ಎರಡು ಜೀವ ಐತೆ ಹುಡುಗಿ. ಇಷ್ಟೊಂದು ಕೆಲಸ ಮಾಡ್ತಾಳಲ್ಲ, ನಿಂಗ್ ಪಾಪ ಅನ್ಸಲ್ವಾ? ಅನ್ಸುತ್ತೆ ಅಜ್ಜಿ. ನಿಮ್ಮಮ್ಮನ ಜೊತೆ ಅಪ್ಪ ಇದ್ದಿದ್ರೆ ಇಷ್ಟೊಂದು ಕಷ್ಟ ಆಗ್ತಾ ಇರ್ಲಿಲ್ಲ.
ಅತ್ತಿಲ್ಲದ ಹುಡುಗಿ ಐತಲ್ಲ ಯವ್ವ. ಎಕ್ಸ್ಟ್ರಾ ಕೆಲಸ ಎಲ್ಲ ಅವರೇ ಮಾಡ್ತಾ ಇದ್ರು. ಆಗ ನಿಮ್ಮಮ್ಮ ನಿನಗ್ ಕತೆ ಹೇಳ್ತಾ, ಭಜನೆ ಮಾಡಿಸ್ತಾ, ಆಟ ಆಡ್ತಾ ಸುಖವಾಗಿ ಕಾಲ ಕಳಿಬೋದಾಗಿತ್ತಲ್ವಾ? ಆದ್ರೆ ಅಪ್ಪ ಇಲ್ಲ ಅಲ್ವಾ ಅಜ್ಜಿ? ಅಪ್ಪ ಯಾವಾಗ ಬರ್ತಾರೆ? ಮನ್ಸ್ ಮಾಡಿದ್ರೆ ಸಿಗ್ತಾರೆ. ನಾನ್ ಮನ್ಸ್ ಮಾಡಿದ್ರಣ್ಣ. ಹ್ಞೂ ಪುಟ್ಟಿ, ಅಪ್ಪ ಬಂದ್ರೆ ನಿನ್ನಿಂದ ದೂರ ಆಗಿ ಒಬ್ಳೇ ಇರ್ಬೇಕಾಗುತ್ತಲ್ಲ ಅನ್ನೋ ಭಯ ಅವಳಿಗೆ. ಅಯ್ಯೋ ಪಾಪ. ಅದಕ್ಕೆ ಸೀತಮ್ಮ ಒಂಟಿ ಇದ್ದಾಳೆ. ನಿನ್ನಿಂದ ದೂರ ಆಗಿ ಒಬ್ಳೇ ಇರ್ಬೇಕಾಗುತ್ತಲ್ಲ ಅನ್ನೋ ಭಯ ಅವಳಿಗೆ. ಅದಕ್ಕೆ ಸೀತಮ್ಮ ಒಂಟಿ ಇದ್ದಾಳೆ. ಅಯ್ಯೋ ಪಾಪ. ಅಪ್ಪ ಬಂದ್ರೆ ಸೀತಮ್ಮನನ್ನ ನಾನ್ ಯಾಕೆ ದೂರ ಇರ್ಬೇಕು? ಅದನ್ನ ನೀನೇ ನಿಮ್ಮಮ್ಮಗ ಅರ್ಥ ಮಾಡಿಸ್ಬೇಕಮ್ಮ. ನಿಜ ಹೇಳು ಬಂಗಾರಿ, ಒಂದ್ ಮನೆಯಲ್ಲಿ ನೀನು, ಅಪ್ಪ, ಅಮ್ಮ ಎಲ್ಲ ಇರೋದು ನಿನ್ ಖುಷಿನಾ ಬೇಜಾರ? ಖುಷಿ, ತುಂಬಾ ಖುಷಿ. ವೆರಿ ಗುಡ್ ಬಂಗಾರಿ. ನೀನ್ ಹೀಗ್ ಹೇಳಿದ್ರೆ ನಿಮ್ಮಮ್ಮಂಗೂ ಧೈರ್ಯ ಬರುತ್ತೆ. ನಾನಿನ್ನ ಸೀತಮ್ಮ ಕಷ್ಟಪಡ್ತಿರೋದ ಅಜ್ಜಿ? ಎಲ್ಲ ಪುಟ್ಟಿ, ಸೀತಮ್ಮಗೆ ನೀನು ಅವಳಿಂದ ದೂರ ಹೋಗಲ್ಲ ಅಂತ ಹೇಳ್ಬೇಕು, ಸರಿನಾ? ನನ್ನ ಅಪ್ಪನ ಬಗ್ಗೆ ಹೇಳಿದ್ರು ಸೀತಮ್ಮನಿಗೆ ಬೇಜಾರಾಗುತ್ತೆ. ಈಗ ಅವಳು ಬೇಜಾರ್ ಮಾಡ್ಕೊಳ್ಳಲ್ಲ ಪುಟ್ಟಿ. ನೀ ಸೀತಮ್ಮನ್ ಹೇಳು. ನನ್ನ ಅಪ್ಪನ ಬಗ್ಗೆ ಹೇಳಿದ್ರು ಸೀತಮ್ಮನಿಗೆ ಬೇಜಾರಾಗುತ್ತೆ. ಇಲ್ಲ ಪುಟ್ಟಿ, ನೀನು ನಿಮ್ಮಮ್ಮಂಗ್ ಹೇಳಿದ್ರೆ ಅವರು ನಿಮ್ಮಪ್ಪನ್ ಕರೆಸ್ತಾರೆ. ಯಾರು ನಿನ್ ಮುಂದೆ ಬರ್ತಾರೋ ಅವರೇ ಅಪ್ಪ. ಅಪ್ಪ ಬಂದ್ರೆ ಸೀತಮ್ಮ ಆರಾಮಾಗಿರ್ತಾಳ? ಯವ್ವ, ಖಂಡಿತ ಆರಾಮಾಗಿರ್ತಾಳೆ. ಸೀತಾ ಆರಾಮಿರ್ತಾಳ ಅಂದ್ರೆ ಆಕಿನ ಗಂಡ ಸಿಗ್ಬೇಕು ನೋಡಿವ. ರಾಮನ್ನ ಮಾಡ್ಕೋಬೇಕು, ಆಕಿನ ಜೀವನ ಚಲೋ ಆಕಿತ್ತು. ಇಷ್ಟೊಂದು ಕಷ್ಟ ಆಗ್ತಾ ಇರ್ಲಿಲ್ಲ. ಪಾಪ. ಸೀತಮ್ಮಗೆ ನೀನು ಮುಂದೆ ಪ್ರಾಣ. ನೀನೇ ಅವ್ರಿಗೆ ಧೈರ್ಯ ಹೇಳ್ಬೇಕು. ಹೋಗ್ತಿದ್ದಾರೆ. ಏನೋ ಬ್ಯಾಂಕ್ ಕೆಲಸ ಇರ್ಬೋದೇನೋ. ಏನೇ ಫೋನ್ ಮಾಡಿ ಕೇಳು, ಏನಂತ ಕೇಳಲಿ. ಸರ್, ಐ ಆಮ್ ಓಕೆ. ಇಂಥ ಒಳ್ಳೆ ರಾಮನ ಬಿಟ್ಟು ಇಂಥ ಹುಡುಗಾಡಕ್ಕೆ ಹೋಗಿ. ಯಾವ ಹಾಡು ಕೇಳ್ತೀರಾ? ರೈಟ್, ಲೆಟ್ ಮಿ ಗೆಸ್. ಏನು ಕರೆಕ್ಟ್ ಅಂತ್ಯಾ ನೀನು? ಪಾಪ ಎಷ್ಟು ಬೆನ್ನಕ್ಕ ನೋಡು. ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ರಾಮ್ ಫೋನ್ ಹಚ್ಚಿದ. ಈಗ ಏನಂತ ನೋಡ್ಬೇಕು. ಸಿಟ್ಟು ಭಾಳ ಬರುತ್ತೆ ಅವ್ನು. ಯಾರು ಅಪ್ಪ ಅಮ್ಮ ಏನಾದ್ರು ಕಾಲ್ ಮಾಡ್ತಿದ್ದಾರಾ? ಮಾತಾಡು. ಇಲ್ಲ ಸರ್, ಕೊಲೀಗ್. ಮಾತಾಡಿ. ನಿನ್ ಸೊಕ್ಕ ಬಿಡ್ಲಿ, ಮಾತಾಡಿ. ಹಲೋ ರಾಮ್. ಹಾಯ್ ಸೀತಾ, ಆಫೀಸಲ್ಲಿ ಇದ್ದೀರಾ? ಇಲ್ಲ, ನಾನು ಆಗ್ಲೇ ಹೊರಟೆ. ಮನ್ಸಿಗೆ ಯಾಕೆ ಬ್ಯಾಸರ ಮಾಡ್ಕೊಂಡ್ರಪ್ಪ. ನಾನು ಮಂಜು ಒಂದು ಏನು ಮಾಡತ್ತೇನೋ, ಮೊಬೈಲ್ ತಂದು ಕೊಟ್ಟನ್ ಬರೀ ಮೊಬೈಲ್ದಾಗ ಇರ್ಬೇಕಾಕಿ. ಈಗ ಮೊಬೈಲ್ ನೋಡ್ಲಕತ್ತಲ್ಲ ಅಂದ್ರೆ ಏನು ಆಕಿ ಯಾರೂ ಇರಂಗಿಲ್ಲ ಒಟ್ಟು. ಮಂಜಿ, ಏ ಮಂಜು ಏನು ಮಾಡತ್ತೀಯ? ಮಂಜು ಒಂದು ಏನು ಮಾಡತ್ತಿದ್ದೇನ? ಮಂಜಿ, ಏ ಮಂಜಿ, ಏ ಅವನು ಕೂತಂದ್ರೆ ದೇವ್ ಕೂತಂಗೆ ನೋಡಿದ. ಮೊಬೈಲ್ ಸಿಕ್ಕತ್ತೀನಿ ಒಟ್ಟ ಅರಿವಿ ಹತ್ತೆ ಬಿಡುದು ಅದಕ್ಕ ಇನ್ನ. ಏ ಮಂಜಿ, ಓಕೆ. ಗೋಣ್ ಹಾಕ್ಲತ್ತಿತ್ತು.
ಏನ್ ಮಾಡತಿ ನೋಡ ನೀನ ಹುಷಾರಾಗಿ ಹೇಳ್ತೀರ ಇವ್ನ ಗಾಡ್ಯಾಗ ಹೊಂಟಾಳ ಅವ ರಾಮ್ ಇಕ್ಕಿನ ಸಂಬಂಧ ಕಾಯ್ಕೊಂತ ನಿಂತಾನ ಸ್ವಲ್ಪ ಗೊತ್ತಾಗ್ಬಾರ್ದ ಅವ ಎಂತ ಒಳ್ಳೆ ಹುಡುಗ ಅದಾನ ಅವ್ನ್ ಬಿಟ್ಟುಗ ಇವ ಬಾಳ ಕೆಟ್ಟ ಅದನ ಇವ್ನ ಜೋಡಿ ಹೊಂಟ ರಾಮ್ ಹೊಂಟಾನು ಸೀತಾ ಓಡುಗಳನ ಏನ್ ಹೇಳಿ ನೀನ್ ತೆಗ್ದಾನ ಪಂಚಾಯತಿಗೆ ಹೋಗಾಗ ಏನ್ ಹೇಳಿದ್ದೆ ಈ ಒಂದು फिटनेस का महीना चल रहा है ना ಹುಡುಗ ಎಲ್ಲೈತೆ स्टॉक ही नहीं रखा है ಇಲ್ಲೇ ಎಲ್ಲರೂ ಏ ಜಬ್ರಿ ತಗೊಂಡೇನ್ ಜಬ್ರಿ ಏನ? ತಿಂದಿ ಎಲ್ಲ ಕೊಬ್ರಿ ये हमने ಏ ಯಮನಿ ಹುಡುಗ ಎಲ್ಲಿದಾನ ಹುಡುಗ ಹುಡುಗ ಎಲ್ಲೈತೆ ಕಾಲ್ ಮಾಡ್ತೀನಿ ಹೊಲಕ್ ಹೋಗಕ್ ಹೇಳಿ ಹೋಗಿದ್ದಿಲ್ಲ ಹೋಗಿದ್ದೆ ಮತ್ ಹುಡುಗನ್ ಕರ್ಕೊಂಡ್ ಹೋಗಿದ್ದಿಲ್ಲ ಕರ್ಕೊಂಡು ಹೋಗಿದ್ದೆ ಮರ ಮತ್ತೆ ಎಲ್ಲಿದಾನ ಅಲ್ಲೇ ಗಿಡದ ಗಿಡಕ್ಕ ಏ ನಿನ್ ನವ್ನ ಅಲ್ಲಿ ಹೊಲ್ದಾಗ ಬಾಯ್ ಆಯ್ತು ನೀನ್ ಬಿಡ್ಲೇನೋ ಒಂದೆ ಎಲ್ಲೈತೆ ಹುಡುಗ ಹುಡುಗ ಅಲ್ಲೇ ತೋಟದಾಗ ನಿನ್ನ ನವ್ನ ನಿನ್ನ ಜೂ ಹೊಡ್ಯಂಗ್ ಬರ್ತೈತಿ ಯಾಕಂದ್ರೆ ಮೊಬೈಲ್ ಕೊಂಡಿಸ್ಕೊಟ್ ನೋಡಿ ನಿನಗ ಹುಡುಗ ಎಲ್ಲೈತಿ ಹೋಗ ನವ್ನ ಇರ್ತನ ಏನು ಮಂಗ್ಯ ಆಗ್ತನ ನವ್ನ ಹೊಲಸು ಮೊಬೈಲ್ ಎದಕ್ ಕೊಂಡಿಸ್ಕೊಟ್ ನಿಂತನ ಆಕಿ ಮೊಬೈಲ್ ನೋಡ್ಕೊತ ಕೂತ್ಬಿಟ್ಟಲ್ಲ ಹುಡುಗರು ಬಿಟ್ಟು ಬಂದ ಹೊಲ್ದಾಗ ಬಂಗಾರ ಅಂತ ಹುಡುಗ ಐತಿ ಬಂದ ಹುಡುಗ ಏನ್ರಿ ಆಗ್ಲಿಪ್ಪ ನಿಕ್ಕಿ 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 ಚರ್ಮನ ಸುಡಿತಿ ಗುಂಬ್ರಿಕೆ ಏ ಬೀರಪ್ಪಣ್ಣ ಮಂಜ ಕೈ ಮಾಡತ್ತಾರ ನೀವ ಮನ್ಸ ಜನ ಬೀರ ಮನ್ಸ ಜನ ನೀವೇನು ಏ ಯಾ ಗೋಮಲಪ್ಪ ಈ ಟ್ಯಾಕ್ಸಿ ನೀವು ಮನ್ಸ ಜನ ಮಾಡಾಕ್ಬಿಟ್ಟೆ मोबाइल